ಏನಾರು ಟಿಎಂಸಿ ಮಾಡಕ್ ಬಂದ ಮುಂದೆ ತಕ್ಕವ ಔಷಧಿ ಕುಡಿತೀವ ಗ್ಯಾರಂಟಿ ಇಲ್ಲ. ನಿನ್ನೆ ಪರ್ಕೆ ಸಭೆ ಆಗೈತೆ, ಇವತ್ತು ಒನ್ಕೆ ಓಬವ ಆಯ್ತಿವಿ. ನಮ್ದು 2.5 ಕೋಟಿ ಜಮೀನ್ ತಗೋಬಿಟ್ಟು 15 ಕೋಟಿ ಒಂದು ಮಾರ್ಕೊಳ್ಳೋದು ಅದೇ ಯಾರಿಗೆ? ಲಾಠಿ ಚಾರ್ಜ್ಗೆಲ್ಲ ಕರ್ಸಿದಾರಲ್ಲ, ಸಾಯಿಸ್ಬಿಡ್ತೀರಿ, ಸಾಯಿಸ್ರಿ, ನಾವೇನ್ ಎದುಕೊಳ್ಳಲ್ಲ. ಈ ಅರೆಸ್ಟ್ FIR ಗೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಎದುರಲ್ಲ. ಬರ್ಲಿ ನೋಡೋಣ, ಕಡಿ ಬರ್ತೀವಿ ಅಲ್ಲಿಗೆ ನಾವು. ನಾವಿವತ್ತು ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರುವಂತಹ ಮುಖ್ಯ ಭಾಗದಲ್ಲಿದ್ದೇವೆ. ಅಂದ್ರೆ ಬೈರಮಂಗಲ ಭಾಗದಲ್ಲಿರುವಂತದ್ದು. ನಿನ್ನೆ ನಡೆದಂತಹ ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು 80% ರೈತರು, ಈ ಭಾಗದ ರೈತರು ನಮಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ಟೌನ್ಶಿಪ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ. ಉಳಿದಿರುವಂತಹ 20% ರೈತರು ನಮಗೆ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹಾಗಿದ್ರೆ ಆಡಳಿತ ಪಕ್ಷ ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಸ್ವಪ್ರತಿಷ್ಠೆಗೆ ಬಿದ್ದಂತಹ ರೀತಿಯಲ್ಲಿ ನಾವು ಈ ಭಾಗದಲ್ಲಿ ಟೌನ್ಶಿಪ್ ಅನ್ನ ಮಾಡ್ತೇವೆ ಅಂತ ಹೇಳ್ತಾ ಇದೆ. ಇದನ್ನ ವಿರೋಧಿಸ್ತಾ ಇರುವಂತಹ ವಿರೋಧ ಪಕ್ಷಗಳು ಪ್ರಮುಖವಾಗಿ JDS ಮತ್ತು BJP ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಟೌನ್ಶಿಪ್ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬಾರದು, ರೈತರ ಮೇಲೆ ಮರಣ ಶಾಸನ ಸರ್ಕಾರ ಬರೀಬಾರದು, ರೈತರ ಪರವಾಗಿರಬೇಕು ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ ಅಂತ ಈಗಾಗಲೇ ಬೇಕಾದಷ್ಟು ಪಾದಯಾತ್ರೆಗಳು, ನಾಯಕರುಗಳ ಮಾತುಗಳು ಎಲ್ಲವನ್ನೂ ಕೂಡ ಕೇಳಿದ್ದೇವೆ. ನಿನ್ನೆ JMC ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಈ ಭಾಗದಲ್ಲಿ ಪ್ರತಿಭಟನಾ ನಿರತರಾಗಿದ್ದಂತಹ ರೈತರು, ಪ್ರಮುಖವಾಗಿ ರೈತ ಮಹಿಳೆಯರು, ಅವರನ್ನ ನಮ್ಗೆ ಯಾವುದೇ ಒಂದು ಮಾಹಿತಿಯನ್ನ ಕೊಡದೆ ನಾವು ಪ್ರತಿಭಟನೆಗೆ ಕೂತಿದ್ದಂಥದ್ದು ಒಂದು ಭಾಗದಲ್ಲಿ, ಮತ್ತೊಂದೆಡೆ ಹಿಂಭಾಗದಿಂದ ಪೊಲೀಸರ ಸಹಾಯವನ್ನು ತಗೊಂಡು ಬಂದಂತಹ ಇವರು JMC ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳು ನಮಗೆ ಹೇಳದೇನೆ ಸರ್ವೆ ಮಾಡೋದಕ್ಕೆ ಹೊರಟರು. ಮೊದಲಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಯಾವುದೇ ಕಾರಣಕ್ಕೂ ಇದನ್ನ ಮಾಡಬೇಡಿ ಅಂತ. ನಮ್ಮ ರಿಕ್ವೆಸ್ಟ್ ಅನ್ನ ಕೇಳದೇ ಇದ್ದಂತ ಮೇಲೆ ನಾವೆಲ್ಲರೂ ಕೂಡ ನಮ್ಮ ಮೇಲೂ ಕೂಡ ಅವರು ತಳ್ಳೋದಕ್ಕೆ ಹೊಡೆದಾಡೋದಕ್ಕೆ ಬಂದ್ರು. ಹೀಗಾಗಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ. ನಾವು ಆಗ ಅವರಿಗೆ ಪೊರಕೆಗಳಲ್ಲಿ ಹೊಡೆದ್ವಿ, ಮಾಡಬೇಡಿ ಇದನ್ನ ಅಂತ ನಾವು ಅವರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡಿದ್ವಿ ಅಂತ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಇವತ್ತು ತಾವು ನೋಡ್ತಾ ಇರುವಂತದ್ದು ಬೈರಮಂಗಲ ಊರಿನಲ್ಲಿ ರೈತರು ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ, ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಕೂಡ ನಾವು ತಕ್ಕನಾದಂತಹ ಪಾಠವನ್ನ ಕಲಿಸ್ತೇವೆ, ನಾವು ನಮ್ಮ ಜಾಗವನ್ನ ಕೊಡೋದಿಲ್ಲ, ನಾವು ಸರ್ಕಾರಕ್ಕೆ ವಿರೋಧವನ್ನ ಮಾಡ್ತೇವೆ, ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ, ಅದು ಏನಾಗುತ್ತೋ ನೋಡೋ ಬಿಡೋಣ ಅಂತ ತಾವಿಲ್ಲಿ ನೋಡ್ತಾ ಇದ್ದೀರಾ. ಒಂದಷ್ಟು ಜನ ರೈತರು ಎಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನಾನೊಂದಷ್ಟು ರೈತರನ್ನ ಮಾತಾಡಿಸ್ತಾ ಹೋಗ್ತೇನೆ. ನಮ್ಮ ಒತ್ತಾಯ ಇವತ್ತಿಗೆ ನಾವು ಧರಣಿ ಮತ್ತೆ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭ ಮಾಡಿ 492ನೇ ದಿನ ಇವತ್ತಿಗೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡ್ತಾ ಇದೀವಿ. ನಿನ್ನೆ ಏಕಾಏಕಿ JMC ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಮಂಡಳಿ ಗ್ರಾಮಕ್ಕೆ ಬಂದಿದ್ರು. ನಮಗೆ ರೈತರಿಗೆಲ್ಲ ಗೊತ್ತಾದಾಗ ನಾವು ಸ್ಥಳಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ನೀವು JMC ಮಾಡಬೇಡಿ ಅಂತ ಅಧಿಕಾರಿಗಳನ್ನ ಕೇಳ್ಕೊಂಡು, ಇಲ್ಲ ಯಾರು ಅಕ್ವೈರ್ ಪರ ಇದಾರೋ ಅವ್ರು ಮಾತ್ರ ಮಾಡ್ತೀವಿ ಅಂದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಒಂದ್ ವೇಳೆ ನೀವು JMC ಮಾಡೋದಾದ್ರೆ ಏನ್ ಭೂ ಸ್ವಾಧೀನದ ವಿರೋಧವಾಗಿ ನಾವು ಹೋರಾಟ ಮಾಡ್ತಿದೀವ ಅವರ ಭೂಮಿಗಳನ್ನ ಅಕ್ವೈಸನ್ ಇಂದ ಕೈ ಬಿಡ್ತೀವಿ ಅಂತ ನಮ್ಗೆ ಜಿಲ್ಲಾಧಿಕಾರಿ ಅವರಿಂದ ಹಿಂಬಾರ ಕೊಟ್ಬಿಡಿ, ಆ ನಂತರ ನೀವು ಅವ್ರ ಭೂಮಿ ಏನಾರ ಮಾಡ್ಕೊಳ್ಳಿ, ನಮ್ಮ ಪಾಡ್ ನಾವು ಶಾಂತಿಯುತವಾಗಿ ಬೈಮಂಗಲ ಬಂದ್ಬಿಡ್ತೀವಿ ಅಂತ ಕೇಳ್ಕೊಂಡ್ವಿ. ಅದಕ್ಕೆ ಅವ್ರು ಒಪ್ಪಿಲ್ಲ. ಅಧಿಕಾರಿಗಳು, ಪೊಲೀಸ್ನವರು, 1,100 ಜನ ಪೊಲೀಸ್ನವರು ಇದ್ರು, ಲಾಠಿ ಹಿಡ್ಕೊಂಡು ನಿಂತಿದ್ರು. ರೈತ ಮಹಿಳೆಯರು ಏನ್ ಮಾಡ್ತಾರೆ? ರೈತ ಮಹಿಳೆ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಒತ್ತಾಯಪೂರ್ವವಾಗಿ JMC ಮಾಡ್ತಾ ಇದ್ದಾಗ ರೈತ ಮಹಿಳೆ ಸ್ವಲ್ಪ ಆಕ್ರೋಶಗೊಂಡು ಅವ್ರನ್ನ ಓಡಿಸ್ಕೊಂಡು ಹೋದ್ರು. ಆಗ ಅಧಿಕಾರಿಗಳು ಓಡೋದ್ರು. ನಮ್ಮ ರೈತರಿಗೆ ಕೆಲವು ಕೆಂಚಟರಿ ಗ್ರಾಮದ ಕೃಷ್ಣಪ್ಪ ಅನ್ನೋರು ವಯೋವೃದ್ಧರು ಅವ್ರನ್ನ ತಳ್ಳಿ ಕೆಳಗಡೆ ಬೀಳಿಸಿದ್ದಾರೆ. ಪೊಲೀಸ್ ವಾಹನದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಹಾಕೊಂಡು ಹೋದ್ವಿ. ಅವ್ರಿಗೆ ಇನ್ನೂ ಹುಷಾರಿಲ್ಲ. ಪೊಲೀಸ್ನವರು ಈ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ನಮಗೆ ರೈತರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಸರ್ಕಾರ ಇದೊಂದು ಏನು ಬಂಡತನ ತೋರ್ತಾ ಇದೆ. ಯಾಕೆ ಫಲವತ್ತಾದ ಭೂಮಿ ಯಾಕೆ ಬೇಕು ನಿಮ್ಗೆ? ಬರಡು ಭೂಮಿ ಎಲ್ಲಿದೆಯೋ ಅಲ್ಲಿ ಮಾಡಿ. ಇಷ್ಟೊಂದು ಫಲವತ್ತಾದ ಭೂಮಿಲಿ ಜನ ನಮ್ಮ ರೈತರು ಬದುಕು ಕಟ್ಕೊಂಡಿದ್ದಾರೆ. ಇಂಥ ಸುಂದರ ಬದುಕು ಕಟ್ಕೊಂಡು ರೈತರನ್ನ ಯಾಕೆ ಬಿರಿ ತಳ್ತಾ ಇದೀರಾ ಅಂತ ನಾವು ಕೇಳ್ತಾ ಇದೀವಿ ಸರ್. ರಿಕ್ವೆಸ್ಟೇ ಮಾಡ್ಲಿಲ್ಲ, ನೇರವಾಗಿ ಸರ್ಕಾರಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಬೇಕಾಗಿತ್ತ ಅಂತ ಪ್ರಶ್ನೆ ಸರ್. 492 ದಿನದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡ್ ಬಂದಿರೋರು ಯಾರು ಸರ್ ಹಲ್ಲೆ ಮಾಡ್ತಾರೆ? ರೈತರು ಪೊಲೀಸ್ನವ್ರ ಕೈ ಲಾಠಿ ಇದೆ, ಬಂದೂಕು ಇದೆ. ಅವ್ರ ಮುಖಾಂತರ ಪೊಲೀಸ್ನವ್ರು ಪಟಾನ್ ಕಟ್ಕೊಂಡು ಇವರು ಸರ್ವೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಾವು ಹಲ್ಲೆ ಮಾಡಕ್ಕಾಗುತ್ತಾ? ರೈತರು ಬಿಡ್ತಾರ? ಪೊಲೀಸ್ನವರು ನಮ್ಮ ರೈತರಿಗೆ ಏಟಾಗಿದೆ, ತಳ್ಳಿ ನೂಕಿ ಬಿಡಿಸಿದಾರೆ ಕೆಳಗಡೆ. ನಾವು ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿದ್ರೆ ಕೆಲವರೊಂದಿಬ್ರು ಆಕ್ರೋಶಗೊಂಡು ಎಷ್ಟೇ ಒತ್ತಾಯ ಮಾಡಿದ್ರು ಸರ್ವೆ ನಿಲ್ಲಿಸದೇ ಇರೋದಕ್ಕೆ ಆಕ್ರೋಶಗೊಂಡು ಪರ್ಕೆ ತಗೊಂಡು ಹೊಡೆದಿದ್ದಾರೆ. ಒಂದಿಬ್ರು ಮೂರು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಹಲ್ಲೆ ಮಾಡಿದವ್ರ ಮೇಲೆಲ್ಲ FIR ಆಗಿದೆ. ಅದಕ್ಕೇನು ಹೇಳ್ತೀರಾ ನೀವು? ನಾನು ಬಿಡಿಸ್ಕೊಂಬರೋ ಕೆಲಸ ಸರ್. ಅವರು FIR ಮಾಡ್ತಾರೆ ಹೊಸದೇನಲ್ಲ. ನಮ್ಮನ್ನ ಪ್ರಾರಂಭದಿಂದನೂ ಎದುರಿಸ್ತಾನೆ ಇದ್ದಾರೆ. ಈಗ ನನ್ನ ಮೇಲೆ 4 ಕೇಸ್ ಇದೆ, ನಮ್ಮ ರೈತರ 4 ಕೇಸ್ 5 ಕೇಸು. ಯಾರು ಮುಂಚೂಣಿ ಇದಾರ ಆ ನಾಯಕರುಗಳ ಮೇಲೆ, ಮುಖಂಡರುಗಳ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ. ಕೇಸ್ ಹಾಕೋದಾದ್ರೆ ಎಲ್ಲರ ಮೇಲೂ ಹಾಕ್ಲಿ. ನಾವು 5,000 ಜನ ರೈತರಿದ್ದೀವಿ. ಅಷ್ಟು ಜನ ಅರೆಸ್ಟ್ ಮಾಡ್ಲಿ ಬೇಕಂದ್ರೆ. ಈ ಅರೆಸ್ಟ್ FIR ಗೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಎದುರಲ್ಲ. ನಾವು 1.5 ವರ್ಷದಿಂದ ಇಲ್ಲಿ ಕೂತಿದೀವಪ್ಪ. ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಗೆ ಎಲ್ಲ ಒಂದು ಪತ್ರ ಕೊಟ್ಬಿಟ್ಟು ನೀವು TMC ಮಾಡ್ಬೇಕು ಅಂತ ಕೇಳ್ಕೊಂಡು ಆಯ್ತು ಅಂತ 80 ಆಳು ಕರ್ಸ್ಕೊಂಡೆ.
ಎಂಬತ್ತಾಳನ್ನ ಕರ್ಸ್ಕೊಂಡು ಅವ್ರ ಒಪ್ಪಿಗೆ ಕೊಟ್ಟವ್ರೆ ಅಂತ ಪೇಪರಲ್ಲೆಲ್ಲ ಕೊಟ್ಟಿದ್ದ ಗಿರಸ್ತ ಪೇಪರಲ್ಲೆಲ್ಲ ಕೊಟ್ಟಾಗ ನಾವೇನಂತ ಹೋಗಿಬೇಕು ಅವ್ನಿಗೆ? ನಾವ್ ಕಾರಣಂಗೆ ಪೊಲೀಸ್ನವ್ರನ್ನ ಆ ಕಡೆಯಿಂದ ಕರ್ಕೊಂಡ್ಬಂದು ಮಾಡ್ಸವನೆ TMC ನಮ್ಮನ್ನ ಹುಣ್ಸೆ ಮರದಡೆ ನಳ್ಳಲ್ಲಿ ಕೂತಿದೀವಿ. ನಳ್ಳಲ್ಲಿ ಕೂತಿರೋದು ಬಿಟ್ಬಿಟ್ಟು ಹತ್ತಿನ ಬಂದ್ ಮಾಡಿಸ್ತಾವನೆ. ಅವಾಗ ಹೋದ ಎಲ್ಲಾರು ಹೋಗಿ ಉಗ್ದ ಸರಿಯಾಗಿ ನೀವ್ ಕೆಲಸ ಮಾಡ್ತಾ ಇದ್ದೀರಲ್ಲ, ನಮ್ಗೇನಾರು ಒಂದು ಪತ್ರ ಕೊಟ್ಟಿದ್ದೀರಾ ಅಂತ ಕೇಳ್ದ. ಏನು ಕೊಡ್ಲಿಲ್ಲ ಅಂದ್ರು. ಅವಾಗ ನಮ್ನೆಲ್ಲ ಎದಾಡಿದ್ರು. ನಾವು ಕಾರ್ಗೆಲ್ಲ ಹೊಡಿದ್ವಿ. ಅವಾಗ ಎಲ್ಲ ಅವ್ರ ಕಡೆಯಿಂದ ಎಲ್ಲಾರನ್ನು ಕರ್ಸವ್ರೆ ಗೋಲಿಬಾರ್ ಮಾಡಕ್ಕೆ. ಗೋಲಿಬಾರ್ ಮಾಡ್ಬಿಟ್ಟು ರೈತರಲ್ದಾದ್ಮೇಲೆ ಅವ್ನು ಹೆಂಗ ಸರ್ಕಾರ ನಡೆಸ್ತಾನೆ? ಏನ್ ಅವ್ರ ಅಪ್ಪಂದ? ನಮ್ ತಾತನ ಭೂಮಿಗೆ ನಾವು ಆಗಿರೋದು. ಅವ್ರ ಅಪ್ಪಂದ ನಮ್ಗೇನಾರು ಒಂದ್ ಮನವಿ ಪತ್ರ ಕೊಡ್ಲಿ, ಅವ್ನ್ ಬರ್ಲಿ. ಅವ್ನ್ ಯಾರು ಕೊಡ್ತಾರ ಮಾಡ್ಕೊಳ್ಳಿ. ಅವ್ನ್ ಯಾರು ಕೊಡ್ತಾರ ಭೂಮಿನ ಮಾಡ್ಕೊಳ್ಳಿ. ನಮ್ ಭೂಮಿಗೆ ನಾವು 1 ವರ್ಷದಿಂದ ಕೂತಿದೀವಿ ತಾನೆ. ಕೊಡ್ಲಿ. ಒಂದ್ ಕರೆಂಟ್ ಇಲ್ಲ, ಒಂದೇನು ನಮ್ಗೆ ರೈತರುಗಳಿಗೊಂದು ಅನುಕೂಲ ಇಲ್ಲ. ಇವ್ ಸರ್ಕಾರಕ್ಕೆ ದುಡ್ಡು ಏನ್ ಅನುಕೂಲ ಮಾಡ್ತಾವ್ನೆ? ಇವ್ರದ್ದು ನೋಡ್ಕೊತಾವ್ರೆ, ಇವ್ರು ಕಿತ್ತಾಡ್ತಾವ್ರೆ ಕುರ್ಚಿಗಳಿಗೆ. ನಮ್ ಸರ್ಕಾರ ಏನ್ ಮಾಡ್ತಾವ್ನೆ? ಶಾಸಕರು ಮಾಗಡಿ ಬಾಲಕೃಷ್ಣ ಅವ್ರು ಏನು ಮಾಡಿಲ್ವಾ? ಏನು ಮಾಡ್ತಾ ಇಲ್ಲ. ಯಾವ ಬಾಲಕೃಷ್ಣನು ಮಾಡ್ತಾ ಇಲ್ಲ, ಯಾವ ಕುಮಾರಣ್ಣನು ಮಾಡ್ತಾ ಇಲ್ಲ, ಯಾವ BK ಶಿವಕುಮಾರ್ ಏನು ಮಾಡ್ತಾ ಇಲ್ಲ. 3 ಜನನ ಜೈಸಿಬಿ ಇದ್ದಂಗೆ. ನಾವ್ ರೈತರು ಹಗ್ಲು ರಾತ್ರಿ ನಿದ್ದೆ ಅಲ್ಲದೆ ಊಟ ಇಲ್ಲದೆ ಕೂತಿದೀವಿ. ಧರಣಿ ಮಾಡ್ಕೊಂಡು ರೈತರುಗಳು ಊಟ ಇಲ್ಲದೆ ಕೂತಿದೀವಿ. ನಮಗೂ ಕಿಚ್ಚ ಹತ್ಬಿಟ್ಟದೆ. ಒಟ್ಟಲ್ಲಿ ಹಂಗ್ ಬಂದ್ರೆ ಇವತ್ತೇನಾರು TMC ಮಾಡಕ್ ಬಂದ ಗುಂಡೆ ತಾಕ್ತಿವ, ಔಷಧಿ ಕುಡಿತೀವ. ನನ್ನ ಮಕ್ಳಿಗೆ ಏನ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಪರ್ಕೆ ಜ್ವರ ಎಲ್ಲ ಮಾಡಿಕೊಂಡು ಕೂತಿದೀವಿ. ಹಠಕ್ ಬಿದ್ದ ಹಾಗಿದ್ದಾರೆ, ಮಾಡೇ ಮಾಡ್ತೀವಿ ಅಂತ ನಿಮ್ ಮಾಡ್ಲಿ. ಅವ್ರಿಗೆ ಆಟ ಗೆಲ್ತದ, ನಮ್ಮ ಆಟ ಗೆಲ್ತದ. ಕಾಲಲ್ಲಿರೋ ಚಪ್ಪಲಿ ಪರ್ಕೆ ಕುಡ್ಲು ತಗೊಂಡು ಕರ್ಕಿಸ್ತೀವಿ. ಕುಡ್ಲು ತಗೊಂಡು ಕಡಿತೀವಿ. ಬರ್ಲಿ ನೋಡೋಣ, ಕಡಿ ಬರ್ತೀವಿ ಅಲ್ಗೆ. ನಾವುನು ಕುಡ್ಲು ತಗೊಂಡೆ ಕಡಿತೀವ. ನನ್ನ ಮಗನ್ ನಡಿ ಪ್ರಾಣ ಬಿಡ್ತೀವಿ. ಅವತ್ತು ಔಷಧಿ ತಕೊಂಡೇನೆ ಎಲ್ಲ ನೆನ್ನೆ ಪರ್ಕೆ ಸಭೆ ಆಗೈತೆ. ಇವತ್ತು ಒನ್ಕೆ ಹೋಗವ ಆಯ್ತೀವಿ. ನಮ್ನ ಯಾರು ತಡಿಯೋಕಿಲ್ಲ. FIR ಮಾಡ್ತಾರ, ತಕೊಂಡೋಗ್ ತುಂಬ್ಕೊಳ್ಳಿ. ನಮ್ ದನ ಕರ ಅಜ್ಜಿರು ವಯಸ್ಸಾದವರು ಮುಕ್ಕಿರು ಎಲ್ಲಾ ಮನೇಲಿ ಅವ್ರೆ. ಕರ್ಕೊಂಡೋಗ್ ತುಂಬ್ಕೊಳ್ಳಿ. ನಾವೇನು ಎದ್ಕೊಳ್ಳಲ್ಲ. ನಾವು ಸಿದ್ಧವಾಗೇ ಬಂದಿದ್ದೀವಿ. ಪ್ರಾಣ ಕೊಡಕ್ಕೂ ಸರಿ, ಪ್ರಾಣ ಬಿಡಕ್ಕೂ ಸರಿ. ಇಲ್ಲೇ ನಾವು ಸ್ವತ್ರ ಸರ್ವಾಗಿಲ್ಲ. ನಮ್ಗೆ ಯಾರು ಬೇಡ. ನಮ್ ಭೂಮಿ ಬೇಕು. ನಮ್ ಭೂಮಿ ಉಳಿಸ್ಕೊಳಕ್ ನಾವ್ ಏನ್ ಮಾಡಕ್ಕೂ ರೆಡಿ. ನಮ್ಗೆ ನಮ್ಮ ಹಕ್ಕು, ನಮ್ ಭೂಮಿ ನಾವ್ ಕೇಳ್ತೀವಿ. ನಮ್ ಯಾರೋ ತಡೆಯೋ ಅಧಿಕಾರ ಇಲ್ಲ. ಇಷ್ಟು ದಿವಸ ಆಗದೆ 1.5 ವರ್ಷ ಆಯ್ತು ಕುತ್ಕೊಂಡು. ಯಾರನ್ನ ಬಂದ್ ನಮ್ಮನ್ ಕೇಳವ್ರ? ಶಾಸಕ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ನಟರಾಜ್ ಅವನಾಗ್ಬೋದು, ಯಾವನು ಬರ್ಲಿಲ್ಲ ನಮ್ ಇದ್ಕೆ. ನಾವು ಬೀದಿಲ ಅನ್ನ ತಿನ್ಕೊಂಡು ನಿನ್ನೆ ಸಾಯಂಕಾಲ ಗಂಟ ಊಟ ಇಲ್ಲ. ಸಾಯಂಕಾಲ ಟೈಮು 1-2 ಗಚ್ಚ ಅನ್ನ ತಿಂದು ಹೋಗಿದೀವಿ. ಬಿಸಿಲಲ್ಲಿ ಸತ್ತಿ ಒಣಗಿ ತಲೆನೋವು ಬಂದು ಯಾರು ನಮ್ಗೆ ಆಯ್ತಾರೆ? ನಾವ್ ಭೂಮಿಗೋಸ್ಕರ ನಾವ್ ಹೊಡೆದಾಡ್ತಾ ಇರ್ತೀವಿ. ನಾವ್ ಯಾರ ಅಧಿಕಾರನು ಬೇಡ, ಯಾರು ಇದು ಬೇಡ ನಮ್ಗೆ. ಮುಖ್ಯಮಂತ್ರಿಗಳು ಅವ್ರವ್ರ ಏನಾನ ಮಾಡ್ಕೊಳ್ಳಿ, ನಮಗ್ ಭೂಮಿ ಉಳಿಸ್ಕೊಡ್ಲಿ. ಎಲ್ಲ ಸೇರಿ ಏನ್ ಮಾತಾಡ್ತಾರ ಮಾತಾಡ್ಲಿ. ನಮಗ್ ಭೂಮಿ ನಮ್ಗೆ ಬಿಟ್ಕೊಡ್ಬೇಕು ಅಷ್ಟೇ. ಭೂಮಿ ಬಿಟ್ಟಿಲ್ಲ ಅಂದ್ರೆ ನಾವ್ ಪ್ರಾಣ ಬಿಡಕ್ಕೂ ಸದ್ಯ BP ರೈಸ್ ಆಗವೆ. ತಲೆನೋವು ಮಾತ್ರ ನುಂಗಿದೀವಿ. ಸರಿ, ನಮ್ಗೇನು ಬೇಡಪ್ಪ. ನಮ್ ಮಕ್ಳಿಗೆ ನಾವ್ ತಾಯಿದಿರ ಆಗದೆ ಇರೋ ಪರವಾಗಿಲ್ಲ. ನಮ್ ಗಂಡಿಗೆ ಹೆಂಡತಿದಿರ ಆಗದೆ ಇರೋ ಪರವಾಗಿಲ್ಲ. ನಾವ್ ಇಲ್ಲೇ ಪ್ರಾಣ ಬಿಟ್ರು ಪರವಾಗಿಲ್ಲ. ನಮ್ಗೆ ನಮ್ ಭೂಮಿ ಬೇಕು. ಏನ್ ಹೇಳ್ತಾರೆ ನಿಮ್ ಶಾಸಕರಿಗೆ? ಅನುಕೂಲ ಕೊಡ್ತಾವನೆ ಅವನು ಬಾಲಕೃಷ್ಣ. ಬಂದಿದ್ದಾನೆ ಅವನೇ ಇಲ್ಲಿಗೆ. ಅವನು MLA ಅಲ್ಲ, MMS ಲಾಯಕ್ಕಿಲ್ಲ ಅವನು. MMS ಲಾಯಕ್ಕಿಲ್ಲ ಅವನು. ನಾನೇ ಹೇಳ್ತಾ ಇದ್ದೀನಿ. ನಾನು ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ಅವ್ನು 18 ವರ್ಷ ಆಯ್ತು ನಮ್ಗೂರು ಕಾಲಿಕ್ಕೆ. ಅವನು ಹೆಂಗ್ ಗೆಲ್ಸಿದ್ದೀರಾ ಶಾಸಕರಾಗಿ? ನಾವು BJP JDS ನಲ್ಲಿ 2 ಸತಿ ಗೆಲ್ಸ್ತೋ. ನಮ್ಗೆ ಅಧಿಕಾರದ ಮೇಲೆ ಹೋಯ್ತಾ ಇದ್ದೋ ನಾವು. ಇವ್ನು ಕಾಂಗ್ರೆಸ್ ಹೋದು ಹೇಳ್ತೀನಿ ನಾನು. ಇವಾಗ ಕಾಂಗ್ರೆಸ್ ಹೋಗಿದ್ದೀನಿ ತಡಿಯಪ್ಪ, ರೈತರಿಗೆ ಕೇಳ್ಬೇಕು ಅಂತ ಹೇಳ್ಬೇಕು ತಾನೆ. ಕೇಳಿದ್ದಾನೆ ಇವನು? ರೈತರ ಬಗ್ಗೆ ಮಾತೇ ಆಡ್ಲಿಲ್ಲ. ಮಾತೆತ್ತಿದ್ರೆ ಗೌರ್ಮೆಂಟ್ ಕಾನೂನು, ಗೌರ್ಮೆಂಟ್ ಮಾಡಿರೋ ಕಾನೂನು ಗೌರ್ಮೆಂಟ್ ಕಿತ್ತಾಕ್ಬೋದಲ್ಲ? ನಾವು ಕಿತ್ತಾಕೈತದ? ಈಗ ವಿಧಾನಸೌಧದಲ್ಲಿ ಇದ್ದದೆ. ಹೇಳ್ತೀನಿ ಕೇಳ್ರಿ. ಈಗ ಗೌರ್ಮೆಂಟ್ ರಬ್ಜೆನು ಅಂತ ಹೇಳ್ತಾ ಇದೀರಿ. ರಬ್ಜೆನ್ ಮಾಡೋಕೆ ಯಾರು ಬೇಕು? ನಾನು ಬೇಕೆ? ನಾನು ನೋಡಿ ಸೇರ್ಸ್ತೀವಿ ಒಳಕ್ಕೆ. ನೀನ್ ಮಿನಿಸ್ಟರ್ ಆಗಿತ್ತಾನೆ, ನೀನೇ ಹೊಡೆದು ಬಿಸಾಕು. ರೈತ ಕೊಡ್ತಾನೆ. ರೈತ ಉಳಿಯಲ್ವೇ? ರಬ್ಜನ್ ಹೊಡೆದಾಕಕ್ಕೆ ಏನು ಒಂದು 1000 ದಿನ ಬೇಕೇ? ಇಲ್ಲ ಏನೋ ಒಂದು ಮರ ಹೊತ್ಕೊಂಡೋಗ್ಬೇಕೆ? ಒಂದು ಪೆನ್ನಲ್ಲಿ ಒಂದು ಗೀಟ್ ಹೊಡೆದು ಮುಗೀತಪ್ಪ ಅದು, ಅಲ್ವಾ? ಮತ್ತೆ ಏನ್ ಯಾವ್ದಕ್ಕೂ ಕುಮಾರಸ್ವಾಮಿ ಈಗ ಇವ್ರಿಗೆ ಆದಾಯ ಬೇಕು.
ರೈತ ಇದನ್ನ ಹಾಳಾಗೋಗ್ಲಿ. ಇವ್ರಿಗೆ ಆದಾಯ ಬೇಕು, ಆದಾಯದಂತೆ ಓಡಾಡಬೇಕು. ನಾವೇನ್ ಮಾಡ್ಬೇಕು? 2700 ಎಕರೆ ಗೋಮಾಳದೆ. ಗೋಮಾಳ 2700 ಕೆಜಿ ಜಮೀನು ಹೊಡಿಬೇಕು. ನಮ್ದು 2.5 ಕೋಟಿಗೆ ಜಮೀನು ತಗೋಬಿಟ್ಟು 15 ಕೋಟಿಗೆ ಅವ್ನು ಮಾರ್ಕೊಳ್ಳೋದು. ಆದಾಯ ಯಾರಿಗೆ? ನೀನ್ 15 ಕೋಟಿಗೆ ಮಾರೋನು ನಮ್ಗೆ ಯಾಕೆ 2.5 ಕೋಟಿ ಕೊಡ್ಬೇಕು? ಹಂಗೆ ಇರ್ಲಿ ಬಿಡು. ನಮ್ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾ ಇರ್ತಾರೆ. ಈಗ ಸರ್ಕಾರದಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಹತ್ರ 2 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಏನಾಗುತ್ತೆ? ಆರಾಮಾಗಿರ್ಬೋದಲ್ಲ ಜೀವನ? ನಾವು ಚಿಟಿಕ ಮಾಡಿಕೊಳ್ಳಿ, ನಾವೇ ಕೊಡ್ತೀವಿ. ನಮ್ಗೆ 2 ಕೋಟಿನೇ ಬಾ ಅಂತ ಹೇಳ್ರಿ, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ ರೈತ ತಾವು ಅಂತ ಹೇಳಿ. ನಾವೇ ಕೊಡ್ತೀವಿ, ನೀನೇ ಇಲ್ಲಿ ಬಂದು ರೈತರು ತಗೋ ಬಂದ್ ಮಾತಾಡಪ್ಪ ಅಂತ ಕೇಳಿ. ಅಲ್ಲ, ಈಗ ಯಾವ ಅಧಿಕಾರಿಗಳಾಗ್ಲಿ, ಶಾಸಕರು, ಮುಖ್ಯಮಂತ್ರಿಗಳು ಯಾರು ಬಂದಿಲ್ವಾ? ಹಾಗಾದ್ರೆ ಗೊತ್ತಿಲ್ಲ. ನಮ್ಮ ರೈತರು ಸಂಘದವ್ರು ಬಂದಕ್ಕೆ ಎಲ್ಲ ಅಡ್ಡಾಕೊಂಡು ಅವ್ರನ್ನ ಹೊಡಿಕೆ ಟ್ರೈ ಮಾಡಿದ್ರು. ಬಂದವ್ರೆ ಲಂಚ ಕೊಟ್ಬಿಟ್ಟು ಅವ್ರೇನ ಲಂಚ ಕೊಟ್ಬಿಟ್ಟು ಕುಂಡಿಸ್ಕೊಂಡು ಮಾತಾಡವ್ರೆ. ನಾವು ನಮ್ ಸಹಾಯಕ್ಕೆ ಅವರು ನಮ್ಮ ರೈತರ ಸಂಘದವ್ರು ನಮ್ ಸಹಾಯಕ್ಕೆ ಬಂದಿದ್ದು ನಿಜ. ಬಂದು ನಮ್ಗೆ ಸಹಾಯ ಮಾಡ್ತಿದ್ರು, ನಿಮ್ ರೈತರು ನಮ್ ಭೂಮಿ ಉಳಿಸ್ಕೊಡ್ತೀವಿ ಅಂತ. ಆ ಇದ್ದಾಗೆ ನಮ್ನ ಜಿದ್ದಾಗಿದ್ದಾಗೆ ನಮ್ನ ಇದ್ ಮಾಡೋಕೆ ಮಾಡಿದ್ರು ಕಣ. ಈಗ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಮಾಡ್ಕೊಂಡಿದ್ದಾರೆ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಲಾಠಿ ಚಾರ್ಜ್ ಆಗ್ಬಹುದು, ಇನ್ನೊಂದು ಮತ್ತೊಂದು ಆಗ್ಬಹುದು. ನಿಮ್ ಪ್ರಾಣದ ಕತೆ ಏನಾಗತ್ತೆ? ಸತ್ತಾಗುನ ಇದರೊಳಗೇನೆ ನಮ್ಮ ಹಣೆ ಬರಿ ಹಿಂಗಿದ್ರೆ ಹಿಂಗೆ ಸತ್ತಾಗುನ ನಮ್ ಭೂಮಿ ಉಳಿಸ್ಕೋಕೋಸ್ಕರ ನಾವು ಸಾಯಿಗೂ ಸತ್ತಾಕಿದ್ದೀವಿ. ನಾವು ಪ್ರಾಣಿ ಭಯ ಇದ್ರೆ ನಾವು 1 ವಾರ ಕುತ್ತವಿಂದ ಇಲ್ಲಿ ಕುತ್ತಿ ನಾವು ಪ್ರತಿನಿತ್ಯ ಮಾಡ್ತಿರ್ಲಿಲ್ಲ. ಸಾಕಿದ್ವಾಗ ನಮ್ನ ಅವರೇ ಕೆದರಿಸವ್ರೆ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಡುದಿಲ್ಲ. ನಾವು ಲಾಭ ಇಲ್ದಾನೆ ಅಟ್ಟಕ್ ಬಿದ್ದಿದ್ದಾರೆ. ಅಷ್ಟಕ್ಕೆ ನಾವು ಹೆಂಗೋ 1 ಸಲ 2 ಸಲ ಕಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ದಾನೆ. ನಮ್ ಶಾಂತಿ ಕೆಡಿಸಿ, ನಮ್ನ ಸಹನೆ ಕೆಡಿಸಿ, ನಮ್ನ ಹಾಳು ಮಾಡವ್ರೆ. ನಾವ್ ಯಾವ್ದೇ ಕಾರಣಕ್ಕೂ ನಮ್ ಪ್ರಾಣ ಬಿಟ್ಟು ನಾವ್ ಭೂಮಿ ಬಿಡುದಿಲ್ಲ. ಎಲ್ಲೇ ಹೋಗ್ಲಿ ಅವ್ರು. ನಾವ್ ರೈತರಲ್ಲ, ಅವ್ರ ಕಣ್ಣಿಗೆ ನಾವು ಡಕಾಯಿತರಾಗ್ಬಿಟ್ಟಿದೀವಲ್ಲ, ಅದಕ್ಕೆ ನಮ್ಮನ್ನ ಅವ್ರು ಅರೆಸ್ಟ್ ಮಾಡ್ಬೇಕಲ್ಲ. ಪಾಪ ಏನೋ ಒಂದ್ ನೆಪ ಮಾಡ್ತಾರೆ. ನೆನೆ ಒಬ್ರು ಅಧಿಕಾರಿ ಹೇಳ್ತಾರೆ, ನಮ್ಮ ಲೀಡರ್ ಪ್ರಕಾಶ್ ಅಣ್ಣ ಅವರು, ನಾವು ರೈತರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೀರಾ, ಜೊತೆಗೆ ನೀವು ಪೊಲೀಸ್ನವರು ನಿಮ್ ಫ್ಯಾಮಿಲಿನೂ ಎಲ್ಲ ಬಿಟ್ಟು ನಮ್ಗೋಸ್ಕರ ಹಿಂಗೆ ತೊಂದರೆ ತಗೋತಾ ಇದೀರಾ ಅಂದ್ರೆ ನೆಪ ಹೇಳ್ತಾರೆ. ನಾನ್ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಸಂಬಳ ಕೊಡ್ತಾರೆ ಅಂತ ಹೇಳ್ತಾರೆ. ಸಂಬಳ ತಿಂತಾರೋ ಅನ್ನ ತಿಂತಾರೋ? ಸಂಬಳ ಎಷ್ಟ್ ಬೇಕಾದ್ರೂ ಕೊಡ್ಬೋದು. ನಾವೇ ಬೇಕಾದ್ರೆ ಸಂಬಳ ಕೊಡ್ತೀವಿ, ಸಂಬಳನೇ ತಿನ್ಲಿ ಅವರು. ಅವ್ರ ಯೋಗ್ಯತೆ ಬೆಂಕಿ ಹಾಕ. ನಮ್ ಜನಗಳ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಕನಿಕರಣ ಇರ್ಬೇಕು. ರೈತರು ಅನ್ನ ಕೊಡ್ತಾರ, ಏನ್ ಕೊಡ್ತಾರೆ ಅಂತ ಸಂಬಳ ಕೊಡ್ತಾರೆ ಅಂದ್ರೆ ಸಂಬಳ ತಿನ್ಕೊಂಡು ಜೀವನ ಮಾಡ್ತಾರ? ಸ್ವಲ್ಪ ಏನಾದ್ರು ಮಾನವೀಯತೆ ಅನ್ನೋದಿದ್ರೆ, ರೈತರ ಬಗ್ಗೆ ಅವ್ರಿಗೆ ಒಂಚೂರು ಕಾಳಜಿ ಇದ್ರೆ ಈ ಮಾತಾಡ್ತಿರ್ಲಿಲ್ಲ. ಅವ್ರ ಹೆಂಡತಿ ಮಕ್ಳು ಉಟ್ಕೊಳ್ಳೋದು, ನಾವು ಕಷ್ಟಪಟ್ಟು ಬೆಳೆದಿರೋ ಗೂಡು ರೇಷ್ಮೆ ಸೀರೆ ಗರ್ಗರಿಯಾಗಿ ನೇತಾಡಿಸ್ಕೊಂಡ್ ಹೋಗ್ಬಿಡ್ತಾರೆ. ಇವಾಗ ಸಂಬಳದಲ್ಲೇ ತಿನ್ಕೊಬಿಡ್ತಾರೆ ಎಲ್ಲಾನು. ಮತ್ತೆ ಯಾವ ತರ ಮೋಸ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಒಂಥರ ನಮ್ಗೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ತರ ನಮ್ ಜನಗಳನ್ನ ಇಲ್ಲೊಂದ್ ತರ ಮಾತಾಡೋದು, ಅಲ್ಲೋಗ್ಬಿಟ್ಟು ಒಳಗಡೆನೆ ಕೆಲಸ ಮಾಡಿಸ್ತಾರ. ಯಾಕೆ ಈ ತರ ಮಾಡ್ತಾ ಇದೀರಾ? ನಿನ್ನೆ ಗಲಾಟೆ ಮಾಡ್ಬೇಕಾರೆ ನಾವು ಜೀಪ್ ಮುಂದೆ ಅವರು ಏನ್ ಹೇಳಿದ್ದು, ನಾವ್ 15 ದಿನ ಸಮಯ ಕೇಳಿದ್ವಿ, ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಒಂದ್ ವಿಚಾರ ಹೇಳ್ತೀನಿ. ಬಾಲಕೃಷ್ಣ ಅವರು ನಾವ್ ಹೋಗಿರ್ಬೇಕಾದ್ರೆ, ಸಭೆ ಕರ್ದಿರ್ಬೇಕಾದ್ರೆ ಏನ್ ಮಾಡಿದ್ರು, ಎಲ್ಲಾರ್ಗು ಫೋನ್ ಸೈಲೆಂಟ್ ಮಾಡಿಸಿ ಯಾರು ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಯಾಕಿದ್ರೆ ಕದ್ದು ಮುಚ್ಚಿ ನೀವು ಮಾತಾಡ್ಬೇಕು? ಆಯ್ತು ಅಂತ ನಾವೆಲ್ಲ ನಿಮ್ಗೆ ಮರ್ಯಾದೆ ಕೊಡ್ಬೇಕು ಶಾಸಕರಿಗೆ ಅಂತ ನಾವ್ ಯಾರು ಫೋನ್ ನ ವಿಡಿಯೋ ಮಾಡಬಾರ್ದು ಅಂತ ನಾವ್ ಇಟ್ಕೊಂಡಿಲ್ವಾ? ನಾವ್ ಪ್ರಶ್ನೆಗಳನ್ನ ಕೇಳ್ದೋ ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತ ಕೇಳಿದಾಗ, ಆಯ್ತು ಇದನ್ನ ನಾನು ಮುಖ್ಯಮಂತ್ರಿ ಹತ್ರ ಮನವಿ ಕೊಡ್ತೀನಿ, ಇದನ್ನ ತಲುಪಿಸ್ತೀನಿ, 15 ದಿನ ಟೈಮ್ ತಗೋತೀನಿ, ಅಲ್ಲಿವರೆಗೂ ಯಾವ್ದು TMC ಮಾಡಕ್ ಬಿಡಲ್ಲ ಆಯ್ತು ಅಂತೆಲ್ಲ ಒಪ್ಕೊಂಡ್ರು. ಒಪ್ಕೊಂಡ್ ಆದ್ಮೇಲೆ ಈಚೆಗೆ ಬಂದ್ಬಿಟ್ಟು ನೀವು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಎಲ್ಲಾರ್ನು ಇಲ್ಲ ಕೊಡೋರ್ನ ಮಾಡಿಸ್ತೀವಿ ಅಂತ ಹೇಳ್ತಿಲ್ಲ. ಇವ್ರು 2 ನಾಲ್ಗೆನ 1 ನಾಲ್ಗೆನ ಇದು ಒಂದು ಮಾತಾಡ್ಬೇಕು ನಾಲ್ಗೆಲಿ, 2 ಆವಿನ ತರ ಈ ಕಡೆನು ಇದು ತಲೆ ಹೇಳ್ಕೊಳ್ಳೋದಲ್ಲ, ಒಳಗಡೆಗೆ ಇನ್ನೊಂದ್ಸರಿಗೆ ಬುಷ್ ಅನ್ನೋದಲ್ಲ. ಒಂದ್ ಮನುಷ್ಯ ಅಂದ್ಮೇಲೆ ಒಂದು ಮೂಳೆ ಇಲ್ಲ ಅಂದ್ಬಿಟ್ಟು ಹೆಂಗನಂಗೆ ಎಲಿವಿಲ್ಲ ಅಂತ ಮಾತಾಡಬಾರ್ದು. ಅವ್ರಿಗೆ ಈಗ್ಲೂ ಹೇಳ್ತಾ ಇದೀವಿ, ಏನಕ್ಕೆ ಈ ತರ ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡ್ತಾ ಇದಾರೆ? ಇಲ್ಲ ನಮ್ಗೆ ವಿಷ ಹಾಕ್ಬಿಡ್ತಾರ, ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ನಮ್ ಜಮೀನೆಲ್ಲ ಕಿತ್ಕೊಳ್ಳಿ ಪರವಾಗಿಲ್ಲ. ಅದ್ ಬಿಟ್ಬಿಟ್ಟು ಆ ಕಡೆನು ಅದೇನ ಮಗುನು ಜಿಗ್ತೋದು, ತೊಟ್ಲುನು ತೂಗೋದು ಅನ್ನೋ ತರ ನಾಟಕ ಮಾಡ್ತಿರ್ಲ. ಈ ಅಪ್ಪ ಏನ್ ನಾಚಿಕೆ ಆಗಲ್ವಾ? ಲಾಠಿ ಚಾರ್ಜ್ಗೆಲ್ಲ ಕರ್ಸಿದಾರಲ್ಲ, ಸಾಯಿಸ್ಬಿಡ್ತೀರಿ, ಸಾಯಿಸ್ರಿ, ನಾವೇನ್ ಎದ್ಕೊಳ್ಳಲ್ಲ. ನಾವ್ ಹೋದ್ರೆ ನಮ್ಮ ಮಕ್ಳು ಇಲ್ವೇನ್ರಿ? ನಮ್ ವಂಶಕ್ಕೆ ಇರ್ತಾರೆ ಕಣ್ರಿ. ಫಸ್ಟ್ ನೀವ್ ನೋಡ್ಕೊಳ್ರಿ. ನಿಮ್ದು ಅಧಿಕಾರಕ್ಕೋಸ್ಕರ ಸಾಯ್ತೀರಾ, ಅಧಿಕಾರ ಹೊಂಟೈತೆ ಅಂತ ಹಾಳಾಗಿರ್ತೀರಾ. ನಮ್ಗೆ ಹಂಗಿಲ್ಲ. ನಾವು ಬಿಟ್ಬಿಟ್ಟು ಹೋದ್ರು ನಮ್ಮ ಮಕ್ಳು ಜೀವನ ಮಾಡ್ತಾರೆ, ನಮ್ಗಿರೋ 1/2 ಎಕರೆ 1 ಎಕರೆ ನಮ್ಮ ಮಕ್ಳು ಬದುಕ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಸಾಯ್ತೀವಿ. ಇದಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ. ಇವತ್ತು ಏನ್ ಮಾಡುದು ಚಿಂತೆ ಇಲ್ಲ. ನೀವ್ ಏನ್ ಮಾಡ್ಬೇಕು ಅಂತಿದ್ರ ನೀವೇ ತೀರ್ಮಾನ ಮಾಡ್ರಿ, ನಿಮ್ಗೆ ಬಿಡ್ತೀವಿ ನೋಡೋಣ. ನಾವು ಇನ್ನೇನು ಹೇಳಕ್ಕಾಗಲ್ಲ. ನಮ್ಮ ಹೋರಾಟ ನಾವು ಮಾಡ್ತೀವಿ. ನಿನ್ನೆ ವಿಶ್ವನ ತಂದಿದ, ಇವತ್ತು ಏನ್ 2ರಲ್ಲಿ ಒಂದಾಗಿ ರೈತರ ಸರ್ಕಾರನ 2ರಲ್ಲಿ ಒಂದಾಗಿ ಇವತ್ತು ನಾವು ಎಲ್ಲಾ ತರ ಮಾಡಿ ಎಲ್ಲಾರ್ಗು ಮನವಿ ಪತ್ರಗಳೆಲ್ಲ ಕೊಟ್ಟಿ ನಮಗೂ ಸಾಕಾಗೋಗಿದೆ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಡ್ಕೊಕೊಡಲ್ಲ. ನಮ್ ಭೂಮಿ ಬೇಕೇ ಬೇಕು ಅಂದ್ರೆ ನಾವು ವಿಷನ ತಂದಿದೀವಿ. ನಮ್ ಜೊತೆಗೆ
ವಿಷದ ಜೊತೆಗೆ ನಮ್ಮ ವಿಷ ಕುಡ್ದು ನಮ್ಮ ಪ್ರಾಣನ ಹೋಗ್ತೀವಿ. ನಮ್ಮ ಮಕ್ಳು ಮರಿ ಎಲ್ಲಾರು ಬರ್ತಾರೆ, ಎಲ್ಲಾ ರೈತರು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಲ್ಲ. ಈಗ JDS ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮ ಪರವಾಗಿ ನಿಂತಿದ್ದಾರೆ, ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ಇಲ್ಲ ಅಂತ ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜಕಾರಣಕ್ಕೆ ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ರಾಜಕೀಯದಂದ್ರೆ ಎಲ್ಲಾ ಬಂದಿ ರೈತರ ಪರವಾಗಿ ಅಂತ ಬಂದಿ ಮಾಡಿ ಹೋಗ್ತಾ ಇದೆ. ನಾವು ಇಲ್ಲಿ ರೈತರು ಯಾವ ಪಕ್ಷಪಾತ ಮಾಡ್ತಾ ಇಲ್ಲ. ನಾವು ನಮ್ ರೈತರ ಪಕ್ಷಪಾತ ನಾವು ಯಾವ್ದು ನಮ್ ರೈತರೇ ನಾವ್ ಎಲ್ಲದಕ್ಕೂ ರೆಡಿ ಇದೀವಿ. ನಾವ್ ಇಲ್ಲಿ ಅವ್ರನ್ನ ಕರ್ಸಿ ಇವ್ರನ್ನ ಕರ್ಸಿ ನಾವ್ ಯಾವ್ದು ಮಾಡ್ತಾ ಇಲ್ಲ. ಎಲ್ಲ ಅವರು ಸಪೋರ್ಟ್ ಬರ್ತೀವಿ ಅಂತ ಬರ್ತಾರೆ, ಮಾತಾಡ್ತಾರೆ, ಹೋಯ್ತಾರೆ. ಇದೆಲ್ಲ ಪಕ್ಷಪಾತ ರೈತರಿಗೆ ಏನ್ ತರ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಭೂಮಿ ಉಳಿಸ್ಕೊಳಕ್ ಹೋರಾಡ್ತಾ ಇರೋದು. ನಾವು ಆ ಪಕ್ಷ ಈ ಪಕ್ಷ ಅಂತ ಇಲ್ಲಿ ಯಾರು ಮಾಡ್ತಾ ಇಲ್ಲ. ಯಾರಿಂದ ನ್ಯಾಯ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಈಗ ಕಾಂಗ್ರೆಸ್ಗಂತೂ ಕೇಳಿಸ್ತಾ ಇಲ್ಲ ನಿಮ್ಮ ಪ್ರತಿಭಟನೆ ಕೂಗು. ಹಾಗಾದ್ರೆ ಯಾರು ನಿಮಗ್ ನ್ಯಾಯ ಕೊಡಿಸ್ತಾರೆ? ಅವ್ರಿಗೆ ಈ ಸರ್ಕಾರಕ್ಕೆ ಕಿವಿನೇ ಕೇಳಿಸ್ತಾ ಇಲ್ಲ. ಅವ್ರ ಏನಿದ್ರು ದುಡ್ಡು ಅಂತಾಗ ಕಿವಿ ಕೇಳಿಸುತ್ತೆ ಅವ್ರಿಗೆ. ಈ ರೈತರ ಕಷ್ಟಕ್ಕೆ ಅವ್ರಿಗೆ ಕೇಳಿಸ್ತಾ ಇಲ್ಲ. ಅವ್ರು ಏನಂತ ತಿಳ್ಕೊಂಡವ್ರೆ ರೈತರುಗಳನ್ನ? ಕೇವಲ ಅಂದ್ಕೊಂಡವ್ರ? ರೈತರು ಕೇವಲ ಅಲ್ಲ, ಶಾಂತಿಯುತವಾಗಿ ಇರ್ತಾರೆ. ತಿರುಗ್ ಬಿದ್ರೆ ಏನ್ ಬೇಕಾದ್ರೂ ಆಯ್ತದೆ. ನೆನೆ ಪೊರ್ಕೆ, ಇವತ್ತು ಒನ್ಕೆ ಪೊರ್ಕೆ ಎಲ್ಲಾನು ತಂದಿದೀವಿ. ಅದ್ರೊಳಗೆ ಬಡ್ ಕಳಿಸ್ತಾ ಇರ್ತೀವಿ. ಯಾರ್ಗೆ ಎದ್ರಲ್ಲ, ಎದ್ರಿ ನಮ್ಗೂ ಸಾಕಾಯ್ತು. ಇನ್ಯಾರ್ಗೆ ಎದ್ರಲ್ಲ ನಾವು. ನಮ್ ಭೂಮಿ ಉಳಿಸ್ಕೊಳಕ್ಕೆ ಯಾರಪ್ಪಂದೇನು ಉಳಿಸ್ತಾ ಇಲ್ಲ. ನಮ್ಮಪ್ಪ ನಮ್ ತಾತಂದು ಉಳಿಸ್ತಾ ಇರೋದು. ನಾವೇಕೆ ಎದ್ರಕೊಂಡ್ ಕುಂತ್ಕೊಳ್ಳಿ? ಎದ್ರಕೊಂಡ್ ಕುಂತಿ ನಮ್ಗೂ ಸಾಕಾಗೈತೆ. ಇನ್ನೇನಿದ್ರು ಮಾಡಿ ತೋರಿಸ್ಬೇಕಾಯ್ತದೆ. ನಿಮ್ಮ ಅಹವಾಲನ್ನ ಸರ್ಕಾರಿ ಅಧಿಕಾರಿಗಳಿಗೂ ಅವರ ಗಮನಕ್ಕೆ ತರಬೇಕಾಗಿತ್ತು. ನೀವು ಏಕಾಏಕಿ ಕರ್ತವ್ಯ ನಿರತರಾದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ? ಅದು ಸರಿ ಇಲ್ಲ. ನ್ಯಾಯ ಬೇಕು ನಮ್ಗೆ. ಅದು ಯಾರ ಮನ್ಸ್ಗೆ ಹಾಕೊಳ್ಳಿ, ಯಾರು ಇದ್ ಮಾಡ್ತಾರೋ ಮಾಡ್ಲಿ. ನಾವಂತೂ ಭೂಮಿ ಬಿಡಲ್ಲ. ಪ್ರಾಣ ಬಿಟ್ಟೆವು, ಭೂಮಿ ಬಿಡಲ್ಲ. 1 ಇಂಚ್ ಭೂಮಿ ಬಿಡಲ್ಲ. ನಾವ್ ಇಲ್ಲೇ ಸತ್ರು ಪರವಾಗಿಲ್ಲ. 1.5 ವರ್ಷದಿಂದ ಕಾದಿದೀವಿ, ಇನ್ನ ಕಾಯ್ತೀವಿ. ನೆನ್ನೆಗಿಂತ ಇನ್ನ ರಚ್ಕೆಡ್ತೀವಿ ನಾವು. ಇದಕ್ಕೆ ಯಾವಕ್ಕೂ ಬಗ್ಗೋರು ಅಲ್ಲ, ಬಗ್ಗೋದು ಇಲ್ಲ, ನಾವು ಜಗ್ಗೋದು ಇಲ್ಲ. ಯಾವ್ದಕ್ಕದು ಸಿದ್ಧ. ನಾವು ರೆಡಿಯಾಗಿ ನಿಂತಿದ್ದೀವಿ. ಅದಕ್ಕೆ ಅವ್ರು ಏನ್ ಅನುಮತಿ ಕೊಡ್ತಾರ ಕೊಡ್ಬೋದು. ನೆನ್ನೆ ಪರ್ಗೆ ತಗೊಂಡಿದ್ದು, ಇವತ್ತು ಮಚ್ಚು ತಗೊಂಡು ರೈತರು ನಿಂತ್ಕೋತೀವಿ. ಯಾವ ಕಾರಣಕ್ಕೂ ನಾವು ಒನ್ಕೆ ಒಬ್ಬವ ಆಯ್ತೀವಿ. ಇವತ್ತು ಯಾವ ಕಾರಣಕ್ಕೂ ನಾವು ಭೂಮಿ ಮಾತ್ರ ಬಿಟ್ಕೊಡಲ್ಲ. ಎಸ್, ಒಟ್ಟಾರೆ ರೈತರು ಹೇಳ್ತಾ ಇರುವಂತದ್ದು, ಇವರು ಏನೇ ಮಾಡಿದ್ರು ಕೂಡ ನಾವು ಹೆದರೋದಿಲ್ಲ. ಯಾವುದೇ ಕಾರಣಕ್ಕೂ 1 ಇಂಚು ಜಾಗವನ್ನು ಕೂಡ ನಾವು ಬಿಟ್ಕೊಡೋದಿಲ್ಲ. ಇದು ಕಿವುಡು ಸರ್ಕಾರ, ರೈತ ವಿರೋಧಿ ಸರ್ಕಾರ. ಇವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ, ಇವರ ಒಂದು ಏಜೆಂಟ್ಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ, ನಿನ್ನೆ ನಾವು ಪೊರಕೆಯಲ್ಲಿ ಹೊಡೆದ್ವಿ, ಇವತ್ತು ಬೇರೆ ಇನ್ಯಾವುದೋ ಒಂದು ತೀವ್ರ ಸ್ವರೂಪ ಪಡ್ಕೊಂಡ್ರೆ ನಮ್ಮನ್ನು ಕೇಳಬೇಡಿ. ದಯವಿಟ್ಟು ಈ ಭೂಸ್ವಾಧೀನವನ್ನ, ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈ ಬಿಡಿ ಅಂತ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಸ್ಲಂ ಜೊತೆ ಸಂತೋಷ್ ಕಶ್ಯಪ್, ಫೋಕಸ್ ಟಿವಿ, ಬೆಂಗಳೂರು.